ಅತ್ತೆ ತುಂಬ ಸುಸ್ತಾಗ್ತಿದೆ ಅತ್ತೆ, ಜ್ವರ ಬೇರೆ ಜಾಸ್ತಿ ಆಗಿದೆ, ನನಗೆ ಕೆಲವು ಒರ್ಸಕ್ಕೆ ಆಗ್ತಿಲ್ಲ. ಕಸ ಎಲ್ಲ ಗುಡ್ಸಿದ್ದೀನಲ್ಲ ಅತ್ತೆ, ಮಾತ್ರೆ ತಗೊಂಡು ಒಂದು ಅರ್ಧ ಗಂಟೆ ಮಲಗಿದ್ದು ಆಮೇಲೆ ಒರ್ಸ್ಕೊಂತೀನಿ ಅತ್ತೆ. ನಿಂಗೆ ವಾರಕ್ಕೆ 3 ಸರಿ ಹುಷಾರ್ ತಪ್ಪುತ್ಕನ ದಡ್ದಣ್ಣ ಒರೆಸ್ಬಿಟ್ಟು ಪಾತ್ರೆ ಇಡ್ಬೇಕು, ಬೆಳಗ್ಬಿಟ್ಟು ಇನ್ನೇನು ಸಾಯಂಕಾಲ ಆಯ್ತು ಒಂದೇ ಸರಿ ರಾತ್ರಿಗೆ ಅಡುಗೆ ಮಾಡಿ ಇಟ್ಬಿಟ್ಟು ಆಮೇಲೆ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡು ನೀನು ಹೆಂಗಾರ. ಸರಿ ಅತ್ತೆ ಆಯ್ತು, ಎಲ್ಲ ಕೆಲಸ ಮಾಡ್ಬಿಟ್ಟೆ ಮಲ್ಕೋತೀನಿ ಬಿಡಿ. ಕಾವ್ಯ ಇವಾಗ ಬಂದ್ಯಾ? ಹಾಕೆ ಇವಾಗ ಬಂದೆ. ಯಾಕೆ ಹುಷಾರಿಲ್ವಾ? ಫೇಸ್ ಎಲ್ಲ ಯಾಕೆ ಇಷ್ಟೊಂದು ಡಲ್ ಆಗಿದೆ ನಿಮ್ದು? ಹ್ಞೂ ಕಾವ್ಯ, ಯಾಕೋ ಬೆಳಿಗ್ಗೆಯಿಂದ ಮೈ ಹುಷಾರಿಲ್ಲ, ಜ್ವರ ಬಂದಿದೆ, ಅದಕ್ಕೆ ಸ್ವಲ್ಪ ಸುಸ್ತಾಗ್ತಾ ಇದೆ. ಅಯ್ಯೋ ಬಾಮ್ಮ, ನೀನು ಅವಳು ಏನ್ ಕೇಳ್ತಾ ಕುತ್ಕೊಂಡಿದ್ಯಾ? ಅವಳು ವಾರ ಪೂರ್ತಿ ಹುಷಾರಿರಲ್ಲ ಕಣ್. ಬಾ ಕುತ್ಕೋ, ಬಾ ಈ ಕಡೆ ಬಂದು ಫಸ್ಟ್. ಹಾ ಅಮ್ಮ ಬಂದೆ. ಯಾಕಮ್ಮ ಅವ್ರು ಹುಷಾರಿಲ್ಲ ಅಂದ್ರು ಮನೆಯೆಲ್ಲ ಒರ್ಸಿಸ್ಕೊಂಡು ನಿಂತಿದ್ಯಾ? ಅಯ್ಯೋ ನಿಂಗೆ ಗೊತ್ತಿಲ್ಲ, ಸುಮ್ನಿರಮ್ಮ. ಅವಳಿಗೆ ಯಾವಾಗ್ಲೂ ಬರೀ ಇದೇ ನಾಟಕಗಳು. ಬಾರಿ ಇಲ್ಲಿ, ಆಮೇಲೆ ಒರ್ಸುವಂತ ಅಲ್ಲಿ ಇಟ್ಬಿಟ್ಟು ಕಾಫಿ ಮಾಡ್ಕೊಂಡ್ ಬಾ ಫಸ್ಟು. ಸರಿ ಅತ್ತೆ ಆಯ್ತು, ಕಾಫಿ ತರ್ತೀನಿ. ಕಾಫಿ ನಾನೇ ಮಾಡ್ಕೊಂಡು ಕುಡಿತೀನಿ ಬಿಡಮ್ಮ, ಪಾಪ ಅವ್ರಿಗೆ ಬೇರೆ ಏನು ಕೇಳ್ತೀಯಾ? ಅಯ್ಯೋ ಸುಮ್ನಿರಮ್ಮ, ನಿಂಗೆ ಗೊತ್ತಾಗಲ್ಲ ಏನುವೆ. ಅತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಂಗೆ ಹುಷಾರಿಲ್ಲದೆ ಹೋದಾಗಾದ್ರೂ ನಮ್ಮ ಅಮ್ಮನ ಮನೇಲಿ 1-2 ದಿನ ನೆಮ್ಮದಿಯಾಗಿ ಇದ್ಬಾರಕ್ ಬಿಡಿ. ನಂಗೆ ತಲೆನೋವು ಆಗ್ತಾ ಇಲ್ಲ ಅಂತಲ್ವಾ ಅಲ್ಲಿಂದ ಬಂದಿರೋದು. ಅಟ್ಲೀಸ್ಟ್ ನೀವು ಅಲ್ಲಿದ್ದಾಗ ಒಂದು ಸ್ವಲ್ಪನೂ ಹೆಲ್ಪ್ ಮಾಡಲ್ಲ, ಯಾವ ಕೆಲ್ಸಕ್ಕೂ ಹೆಲ್ಪ್ ಮಾಡಲ್ಲ, ಎಲ್ಲ ನಾನು ಒಬ್ಳೆ ಮಾಡಬೇಕು. ಎಷ್ಟು ಅಂತ ಮಾಡಲಿ? ನಾನು ಹುಷಾರಾದ್ಮೇಲೆ ಆಯ್ತಾ ಬರೋದು. ಪ್ಲೀಸ್ ನಂಗೆ ಕಾಲ್ ಮಾಡಿಬಿಡಿ, ನಾನು ಬರೋದು ಇಲ್ಲ. ಯಾರು ನಿಮ್ಮ ಅತ್ತೆನಾ? ಕೊಡಿಲಿ 1 ನಿಮಿಷ ಫೋನು, ನಾನು ಹೇಳ್ತೀನಿ ನಿಮ್ಮ ಅತ್ತೆಗೆ. ಹುಷಾರಿಲ್ಲ ಅಂದ್ರೂ 1-2 ದಿನ ಕೆಲಸ ಮಾಡ್ಕೊಳಕ್ಕಾಗಲ್ವಂತ? ನೀನೇ ಮಾಡ್ಕೊಂಡಿರ್ಬೇಕಂತ ಯಾವಾಗ್ಲೂ ಅವಳಿಗೆ? ನಮ್ಮ ಅತ್ತೆ ಹತ್ರ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಬಿಡಮ್ಮ. ಯಾಕಮ್ಮ ಹಿಂಗಂತೀಯ? ಮತ್ತೆ ಇನ್ನೇನಮ್ಮ, ನಿನ್ ಮಗ್ಳಿಗೆ ಹುಷಾರಿಲ್ಲ ಅಂತಂದಾಗ ಮಾತ್ರ ನಮ್ಮ ಅತ್ತೆಗೆ ಬೈತೀನಿ, ಇಲ್ಲೇ ಇರ್ಸ್ಕೊಂತೀನಿ ಅಂತ ಹೇಳ್ತಾ ಇದ್ದೀರಾ. ಅದೇ ನಿಮ್ ಸೊಸೆಗೆ ಹುಷಾರಿಲ್ಲ ಅಂದಾಗ ಅವ್ರಿಗೆ ಬೈದು ಕೆಲಸ ಮಾಡಿಸ್ತಾ ಇದ್ದೀರಲ್ಲ, ಯಾವ ನ್ಯಾಯ ಅಮ್ಮ? ಅಟ್ಲೀಸ್ಟ್ ನಾನಾದ್ರೂ ಅತ್ತೆ ಮನೆಯಿಂದ ಅಮ್ಮನ ಮನೆಗೆ ಬಂದಿದ್ದೀನಿ, ರೆಸ್ಟ್ ಮಾಡ್ಕೊಂಡು ಹೋಗೋಣ ಇದ್ದು ಅಂತ. ಆದ್ರೆ ಅದಕ್ಕೆ ಅವ್ರ ಅಪ್ಪನ ಮನೆಗೂ ಹೋಗಿಲ್ಲ. ನೀವು ನಿಮ್ ಕೈಲಾದಷ್ಟು ಕೆಲಸ ಮಾಡ್ಕೊಂಡು 1 4 ಒಳ್ಳೆ ಮಾತುಗಳು ಆಡಿದ್ರೆ ಅವ್ರಿಗೂ ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅಮ್ಮ? ಮಗಳಿಗೊಂದು ನ್ಯಾಯ, ಸೊಸೆಗೊಂದು ನ್ಯಾಯನಾ? ನೀವೇ ಹೇಳಿ. ಸೌಜು ಹಾ ಅತ್ತೆ, 1 5 ನಿಮಿಷ ಅತ್ತೆ, ಕಾಫಿ ಆಗೋಯ್ತು, ತಗೊಂಡ್ ಬರ್ತೀನಿ. ಕಾಫಿ ನಾನು ಮಾಡ್ಕೋತೀನಿ. ಹೋಗು, ನೀನು ಮಾತ್ರೆ ತಗೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಕಡಿಮೆ ಆಗಿಲ್ಲ ಅಂದ್ರೆ ಸಾಯಂಕಾಲ ಹಾಸ್ಪಿಟಲ್ಗೆ ಹೋಗಿ ಬರೋಣ. ಪರವಾಗಿಲ್ಲ, ನಾನು ಕಾಫಿ ಮಾಡ್ಬಿಟ್ಟು ಮನೆ ಒರೆಸ್ಬಿಟ್ಟೆ ಮಲ್ಕೊಂತೀನಿ ಅತ್ತೆ. ಇಲ್ಲಮ್ಮ, ನಾನು ಇಷ್ಟು ದಿನ ನಿನ್ನ ಹತ್ರ ತುಂಬಾ ಹೊರಟಾಗಿ ನಡ್ಕೊಬಿಟ್ಟೆ. ನಮ್ಮ ಅತ್ತೆ ನನ್ನ ಹತ್ರ ಹೇಗೆ ನಡ್ಕೋತಾ ಇದ್ರು ಅದೇ ರೀತಿ ನಾನು ನಿನ್ನ ಹತ್ರ ನಡ್ಕೊಬಿಟ್ಟೆ ಅಮ್ಮ. ನಿನ್ನ ಮನ್ಸಿಗೆ ಎಷ್ಟು ನೋವಾಯ್ತು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಇವತ್ತಿಂದ ನನಗೆ ನನ್ನ ಮಗಳು ಬೇರೆ ಇಲ್ಲ, ನೀನು ಬೇರೆ ಇಲ್ಲ, ಇಬ್ರು ಒಂದೇ. ಆರಾಮಾಗಿ ನೀನು ರೆಸ್ಟ್ ಮಾಡು. ನಿನ್ಗೆ ಏನೇ ಸಮಸ್ಯೆ ಇದ್ರು ನನ್ನ ಹತ್ರ ಹೇಳ್ಕೊ. ಸರಿ ಅತ್ತೆ ಆಯ್ತು. ಅಮ್ಮ ನಂಗೆ ಇವಾಗ ನಿಜವಾಗ್ಲೂ ತುಂಬಾ ಖುಷಿ ಆಯ್ತಮ್ಮ. ನಂಗೆ ಬಂದಿದ್ದ ತಲೆನೋವೇ ಹೊಟ್ಟೋಯ್ತು. 2 ದಿನ ಅದಕ್ಕೆ ಫುಲ್ ರೆಸ್ಟ್ ಮಾಡಲಿ, ನಾನೇ ಫುಲ್ ಕೆಲಸ ಎಲ್ಲ ನೋಡ್ಕೊತೀನಿ, ನೀನು ಆರಾಮಾಗಿರು. ನಾವೆಲ್ಲ ಹಿಂಗೆ ಯಾವಾಗ್ಲೂ ಚೆನ್ನಾಗಿರೋಣ ಅಮ್ಮ. ಯಾರ ಮಧ್ಯೆನೂ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬರಕ್ ಬಿಟ್ಕೊಡ್ಬಾರ್ದಮ್ಮ ನಾವು. ಸರಿನಮ್ಮ ಆಯ್ತು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವ